SLC ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡಿಕೊಂಡು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಡಿಯರ್ ಸ್ಟೂಡೆಂಟ್ಸ್, ನೀವು ಮೊದಲೇ ಹೇಳಿದಂಗೆ ನಾನು ನಿಮಗೆ ಹಿಂದಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ರೆಡಿ ಮಾಡಿದ್ದೆ ಅಂತ ಹೇಳಿದ್ದೆ. ಸೊ ಎಲ್ಲನೂ ಆಲ್ರೆಡಿ ನಾನು ನಿನ್ನೆ ಬರೆದಿಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಇದು 2 ಪಾರ್ಟಲ್ಲಿ ಬಿಡ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಇವಾಗ ಪಾರ್ಟ್ 1ನಲ್ಲಿ ನಾನು ಒಂದು 9 ಲೆಸನ್ಸ್ ಭಾಗ ಎ ಮತ್ತು ಭಾಗ ಬಿ ಮಾಡಿದ್ದೀನಿ. 9 ಲೆಸನ್ಸು, ಆಮೇಲೆ ತಿರ್ಗಾ ಅದರಲ್ಲಿ ಇನ್ನೂ 9 ಲೆಸನ್ಸ್ ಅದರಲ್ಲಿ ಬಿಡ್ತೀನಿ ನಿಮಗೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ವೀಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇರಲಿಲ್ಲ ಅಂದರೆ ಮುಂಚೆನೇ ಹೇಳಿದ್ದೀನಿ ಮೈಕ್ ಪ್ರಾಬ್ಲಮ್ ಇದೆ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕಾಗಿ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾತೃಭೂಮಿಯಿಂದ ನಿಮ್ಗೆ ಏನೇನು ಕೇಳ್ತಾರೆ ಅಂತ ನಾನೊಂದು ಕ್ಲಾರಿಟಿ ಕೊಡ್ತಾಯಿದ್ದೀನಿ ಇಲ್ಲಿ. ನೀವು ಇಷ್ಟು ಓದ್ಕೊಂಡ್ರೆ ಸಾಕು ಡಿಯರ್ ಸ್ಟೂಡೆಂಟ್ಸ್. ಈ ಲೆಸನಿಂದ ಲೆಸನ್ ವೈಸ್ ಯಾರ್ಯಾರು ಈ ಒಂದು ಲೆಸನ್ ವೈಸ್ ಕೇಳ್ತಾಯಿದ್ರು, ಸೊ ಅವ್ರಿಗಾಗಿ ನಾನು ಮಾಡಿರೋದು. ಲೆಸನ್ ವೈಸ್ ಇಷ್ಟಿಷ್ಟು ಓದಿದರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಒಂದು ಹಿಂದಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇದನ್ನು ನಿನ್ನೆ ನಾನು ರೆಡಿ ಮಾಡಿದ್ದೀನಿ ಫುಲ್ಲು. ನೋಡಿ, ನಾಳೆ ನಾಡಿದ್ದು ಇದೇ ಬಂದೇ ಬರುತ್ತೆ. ಸೊ ಇಷ್ಟನ್ನು ಓದ್ಕೊಳ್ಳಿ ಸಾಕು. ನೋಡಿ, ಮಾತೃಭೂಮಿಯಿಂದ ಮಾತೃಭೂಮಿ ಕಾ ಸ್ವರೂಪ್ ಕೈಸೆ, ಅಥವಾ ನೋಡಿ ಕೆಳಗಿಂದು ಭಾರತ್ ಮಾ ಕಾ ಪ್ರಕೃತಿ ಸೌಂದರ್ಯ, ಇವೆರಡರಲ್ಲಿ ಒಂದು ಕ್ವಶನ್ನು ಬಂದೇ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅವೆರಡರಲ್ಲಿ ನೀವು 2 ಓದ್ಕೊಂಡ್ರೆ ಗ್ಯಾರಂಟಿ 100% ಇಲ್ಲಿ ನಿಮಗೆ ಒಂದು ಕ್ವಶನ್ ಸಿಗುತ್ತೆ. ಅದೇ ರೀತಿ ಕಾಶ್ಮೀರಿ ಸೇಬಲ್ ಏನು ಓದ್ಕೊಬೇಕಂದ್ರೆ ನೋಡಿ, ದುಕಾನ್ದಾರ್ನೇ ಲೇಖಕಕ್ಕೆ ಕ್ಯಾ ಕಹಾ, ಅದು ಬಿಟ್ಟರೆ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ, ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ 100%. ಸೊ ಇವೆರಡು ಓದ್ಕೊಂಡ್ರೆ ಇಲ್ಲಿ ನಿಮಗೆ 2 ಅಥವಾ 3 ಮಾರ್ಕ್ಸಿಗೆ ಒಂದು ಕ್ವಶನ್ ರೈಸ್ ಆಗಿ ಆಗುತ್ತೆ. ನೆಕ್ಸ್ಟ್ ಗಿಲ್ಲು ಕಡೆಯಿಂದ ನೋಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಗಿಲ್ಲು ಕಡೆಯಿಂದ ನೋಡಿ, ಲೇಖಿಕಾನೆ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯ, ಇದಂತೂ ಒಂದು ಡೆಫಿನೆಟ್ ಕ್ವಶನ್ ಆಗಿರುತ್ತೆ, ಪ್ರತಿ ವರ್ಷ ಬಂದೇ ಬರುತ್ತೆ. ಸೊ ಅದೇ ರೀತಿ ಮತ್ತು ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ ಕ್ಯಾ ಕರ್ತಾ ತಾ, ಗಿಲ್ಲು ಲೇಖಕ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ ಕ್ಯಾ ಕರ್ತಾ ತಾ, ಆ ಕ್ವಶನ್ ಅದು. ನೆಕ್ಸ್ಟ್ ನೋಡಿ, ಗಿಲ್ಲು ಕಹಾ ಚಿಪ್ ಜಾತಾ ತಾ, ಅದನ್ನು ನೋಡ್ಕೊಳ್ಳಿ. ಆಮೇಲೆ 4ನೇದು ಗಿಲ್ಲುಕ್ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ. ಎಸ್, ನೋಡಿ ಈ 4ನ ಗಿಲ್ಲು ಪಾಠದಿಂದ ಓದ್ಕೊಳ್ಳಿ, ಇದರಲ್ಲೇ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಫೋಟೋ ಹೊಡೆದು ಹಾಕಿದ್ದೀನಿ. ಇಲ್ಲಿ ನೀವು ಏನು ಅರ್ಥ ಮಾಡ್ಕೊಬೇಕಂದ್ರೆ ಇದು ಉತ್ತರ ಕೊಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಮಾತೃಭೂಮಿಲಿ ನಾನು ಹೇಳಿದ್ನಲ್ಲ ನೋಡಿ, 2 ಕ್ವಶನ್ನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ನಿಮಗೆ. ನೋಡಿ, ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ನೋಡಿ ಉತ್ತರ ಕೊಟ್ಟಿದ್ದೀನಿ ನಾನು. ಇಲ್ಲಿ ಯಾವುದು ರೆಡ್ ಕಲರಲ್ಲಿ ಕೆಳಗಡೆ ಅಂಡರ್ಲೈನ್ ಮಾಡಿದ್ದೀನೋ ಅದು ಇಂಪಾರ್ಟೆಂಟ್ ಅಂತ ಇವಾಗ ನಾನು ರೆಡಿ ಮಾಡಿರೋದು. ಸೊ ಬರೆಯೋಕ್ಕೆ ಲೇಟ್ ಆಗೋ ಸಲುವಾಗಿ ಕೆಲವೊಂದು ಲೆಸನ್ಸ್ ನಾನು ಇಲ್ಲೇ ಅಂಡರ್ಲೈನ್ ಮಾಡಿಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟು ಈ ಪಾಠದಿಂದ ಯಾವುದು ಕಾಶ್ಮೀರಿ ಸೇಬಿಂದ ನೋಡಿ, ಇಲ್ಲಿದೆ ಮೊದಲನೇದು, ಆಜ್ ಕಾಲ್ ಶಿಕ್ಷಿತ ಸಮಾಜ ಮೇ ವಿತ್ ಆನ್ಸರ್ ಇದೆ. ನೆಕ್ಸ್ಟ್ ಇಲ್ಲಿ 2 ಇದೆ ನೋಡಿ, ದುಕಾನ್ದಾರ್ನೇ ಲೇಖಕ ಸೆ ಕ್ಯಾ ಕಹಾ, ಅದಾದಮೇಲೆ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಎಸ್, ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಬಂದು ಗಿಲ್ಲುಲಿ ಏನು ಹೇಳಿದೆ ನಾನು ಕ್ವಶನ್ 4 ಕ್ವಶನು ನೋಡಿ, 1 2 3 4 ಇಲ್ಲೇ ಇದೆ. ಸೊ 4ನ ಚೆನ್ನಾಗಿ ಓದ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಈ 4ರಲ್ಲಿ ಬಂದೇ ಬರುತ್ತೆ, 2 ಅಥವಾ 3 ಮಾರ್ಕ್ಸ್ಗೆ ಇವೇ ಕ್ವಶನ್ಸ್ ರಿಪೀಟ್ ಆಗೋದು. ಎಕ್ಸ್ಟ್ರಾ ಇನ್ಯಾವುದು ಬರೋಲ್ಲ. ನಾನು ಏನು ಕೊಡ್ತೀನೋ ಅದೇ ಓದ್ಕೊಳ್ಳಿ. ನಾನು ಇಂಗ್ಲೀಷ್ ಯಾವ ರೀತಿ ಕೊಟ್ಟಿದ್ದೀನೋ ಸೊ ಇದನ್ನು ಹಂಗೆ ಕೊಡ್ತಾಯಿದ್ದೀನಿ. 200% ಇವೇ ಕ್ವಶನ್ಸ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ವೀಡಿಯೋಗೊಂದು ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಒಂದು ಫಸ್ಟ್ PUCಗೆ ಬೇಕಾಗುವಂಥ ಸ್ಟಡಿ ಮೆಟೀರಿಯಲ್ಸು ನಾವು ಕೊಡ್ತಾ ಹೋಗ್ತೀವಿ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ನೆಕ್ಸ್ಟ್ ಬಂದುಬಿಟ್ಟು ಅಭಿನವ್ ಮನುಷ್ಯಂದು ಏನು ಓದ್ಕೋಬೇಕಂದ್ರೆ ನೋಡಿ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ತಾ, ಅದೊಂದು ಓದ್ಕೊಳ್ಳಿ. ಅದ್ರ ನೆಕ್ಸ್ಟು ಇದು ಓದ್ಕೊಳ್ಳಿ. ಇದು ಮಧ್ಯದಿಂದ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಲೆಸನ್ ಮಾನವಕ್ಕೆ ಭೌತಿಕ ಸಾಧನ, ಇದು ಒಂದು ಲೆಸನ್ ಮಧ್ಯದಿಂದ ಬರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಬರ್ಕೊಟ್ಟಿದ್ದೀನಿ ನಿಮಗೆ. ಅಲ್ಲಿ ನೋಡಿ, ಅದರ ಆನ್ಸರ್ ಬೇಕಂದ್ರೆ ಇಲ್ಲಿದೆ ನೋಡಿ, ಮಾನವಕ್ಕೆ ಭೌತಿಕ ಸಾಧನ ಇಲ್ಲಿದೆ ನೋಡಿ, ಅಥವಾ ಪ್ರಕೃತಿ ಪರ್ ವಿಜಯ ನೋಡಿ. ಇದು 3 ಥರನೂ ಕೇಳ್ಬೋದು ಕ್ವಶನ್ನ. ಈ 3 ಥರದಲ್ಲಿ ಯಾವ ಥರ ಕೇಳಿದ್ರು ಆನ್ಸರ್ ಒಂದೇ ಡಿಯರ್ ಸ್ಟೂಡೆಂಟ್ಸ್. ವಿತ್ ಆನ್ಸರ್ ಕೊಟ್ಟಿದ್ದೀನಿ ನಿಮ್ಗೆ ಬರೋದು, ಅದಕ್ಕೋಸ್ಕರ ನಿಮಗೆ ಹುಡ್ಕೋಕ್ಕೂ ಲೇಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನೋಡಿ ಇಷ್ಟೇ ಆನ್ಸರು, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವ ಲೆಸನ್ನು, ಅಬ್ದುಲ್ ಕಲಾಮ್ದು ಯಾವುದು, ಮೇರಾ ಬಚ್ಪನ್ ನೋಡಿ. ಇಲ್ಲಿ ನಾನು ನೋಡಿ ಇವೆಲ್ಲ ಓದ್ಕೊಂಬಿಡಿ, ನಾನು ಏನು ಹೇಳ್ತಿದ್ದೀನಿ ನಿಮ್ಮ ಡಿಯರ್ ಸ್ಟೂಡೆಂಟ್ಸ್. ಆದರೆ ದಯವಿಟ್ಟು ಓದು 8 ಔಟ್ ಆಫ್ 8 ತೆಗಿಬೇಕನ್ನೋ ಸ್ಟೂಡೆಂಟ್ಸು ದಯವಿಟ್ಟು ಎಲ್ಲನೂ ಓದ್ಕೊಳ್ಳೋದಷ್ಟು ಬೆಸ್ಟು ನಿಮಗೆ. ಇನ್ನು ನೋಡಿ, ನಾನು ಮೊದಲೇ ಹೇಳ್ದಂಗೆ ನಿಮಗೆ ಅಂಡರ್ಲೈನ್ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಇಲ್ಲಿ 2 ಅಂಡರ್ಲೈನ್ ಮಾಡಿದ್ದೀನಿ ನೋಡ್ಕೊಳ್ಳಿ. ನಾನು ಏನು ಅಂಡರ್ಲೈನ್ ಮಾಡಿದ್ದೀನಿ ಅದಷ್ಟೇ ಹೇಳ್ತಿರೋದು ನಿಮಗೆ. ಆಸಿ ಅಮ್ಮಾಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ತಿ, ಅದೊಂದಾದಮೇಲೆ ನೆಕ್ಸ್ಟ್ ವಿತ್ ಆನ್ಸರ್ ಇದೆ, ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಖಾತಾ ಥೇ. ಅದಾದಮೇಲೆ ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಪಾಠದ ಲೆಸನಿಂದ ಬರುವಂಥ ಒಂದು ಕ್ವಶನ್ ಇದೆ, ಪ್ರತಿ ವರ್ಷ ಬರ್ತಾ ಇದೆ ನೋಡಿ. ಅಹಮದ್ ಜೈನುಲಾಬ್ದೀನ್ ಕಾ ಪರಿಚಯ ದೀಜಿಯೇ ನೋಡಿ, ಇಷ್ಟಿದೆ ಆನ್ಸರು. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬಸಂತ್ ಕಿ ಸಚ್ಚಾಯಿ, ಬಸಂತು ಇಮಾನ್ದಾರ್ ಲಡ್ಕಾ ಹೈ ಕೈಸೆ ನೋಡಿ. ಇಂಪಾರ್ಟೆಂಟ್ ಕ್ವಶನ್ಸು ಪ್ರತಿ ವರ್ಷ ಬರ್ತಾಯಿದೆ ನೋಡಿ. ರೆಡ್ ಕಲರ್ ಒಂದು ಅಂಡರ್ಲೈನ್ ಕೊಟ್ಟಿದ್ದೀನಿ
ದಯವಿಟ್ಟು ಅಂಡರ್ಲೈನ್ ಕೊಟ್ಟಿರೋದೇ ಓದ್ಕೊಳ್ಳಿ, ಎಕ್ಸ್ಟ್ರಾ ಇನ್ಯಾವುದು ಬೇಡ. ಈ ಎರಡನೇ ಕ್ವಶನ್ನು ಮಿಸ್ಟೇಕಾಗಿ ಅಂಡರ್ಲೈನ್ ಮಾಡಿದ್ದೀನಿ, ಸೊ ಇದನ್ನು ಓದ್ಕೊಳ್ಬೇಡಿ. ಮೂರನೇ ಕ್ವಶನ್ ಓದ್ಕೊಳ್ಳಿ. ಏನು, ರಾಜ್ ಕಿಶೋರ್ಗೆ ಮಾನವೀಯ ವ್ಯವಹಾರ का ಪರಿಚಯ ದೀಜಿಯೇ. ಎಸ್. ನೆಕ್ಸ್ಟು ಇದೊಂದು ದೋಹೆ ಬರುತ್ತೆ. ತುಳಸಿಕೆ ದೋಹೆದಲ್ಲಿ ಏನು ಓದ್ಕೋಬೇಕಂದ್ರೆ ನೋಡಿ, ಇದರಲ್ಲಿ 3 ದೋಹೆ ಬರುತ್ತೆ ಸ್ಟೂಡೆಂಟ್ಸ್. 3ರಲ್ಲಿ ಒಂದು ಬಂದೇ ಬರುತ್ತೆ. ಆ 3 ಯಾವುದಂತ ಹೇಳ್ತೀನಿ ನೋಡಿ ನಿಮಗೆ. ಇದು ಅಂಡರ್ಲೈನ್ ಮಾಡಿದ್ದೀನಿ, 1 ಮಾರ್ಕ್ಸ್ ಓದಂಗಿತ್ತು ಅಂದರೆ ಓದ್ಕೊಳ್ಳಿ. ತುಳಸಿದಾಸ್ಗೆ ಅನುಸಾರ ವಿಪತ್ತಿಕೆ ಸಾಥಿ ಕೌನ್ ಹೇ, ಇದನ್ನು ನೋಡ್ಕೊಳ್ಳಿ ಬೇಕಾದರೆ. ಇವೆಲ್ಲ ಯಾವುದು ಓದ್ಕೊಬಿಡಿ, ಒಂದನೇದು ಅದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ. ಎರಡನೇದೊಂದು ಸ್ವಲ್ಪ ನೋಡ್ಕೊಳ್ಳಿ ಬೇಕಂದರೆ. ಮನುಷ್ಯಂಕ ಹಂಸ ಏನು ಹಂಸಿಕಿ ತರಹ ಕ್ಯಾ ಕರ್ತಾ ಚಾಯೇ. ಅದಾದಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ನೀವು ಮೇಯ್ನಾಗಿ ಇಲ್ಲಿ 1, 2 ಅಲ್ಲ ಸಾರಿ 1, 3, 5 1, 3, 5 ಈ 3 ದೋಹೆಗಳು 1, 3, 5 ಈ 3 ದೋಹೆಗಳಲ್ಲಿ ಒಂದು ದೋಹೆವಂತೂ ಕನ್ಫರ್ಮ್ ಬಂದೇ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. 3 ಮಾರ್ಕ್ಸ್ಗೆ ಡಿಯರ್ ಸ್ಟೂಡೆಂಟ್ಸ್ 200% ಬರುತ್ತೆ. ನಾನು ನಿಮ್ಗೆ ಇಲ್ಲೇ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ದೋಹೆ ತುಂಬ ಇದೆ, ಓದ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಸ್ಟೂಡೆಂಟ್ಸ್ ಇದ್ರೆ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮಗೆ. ಬೇಕಾದರೆ ನೋಡಿ, 3ರಲ್ಲಿ ಒಂದು 200% ಬಂದೇ ಬರುತ್ತೆ. ಅದಂತೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾಯಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಆ 3 ಚೆನ್ನಾಗಿ ಓದ್ಕೊಳ್ಳಿ, ಅದರಲ್ಲಿ ಒಂದು ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ. ಮತ್ತೊಮ್ಮೆ ನೋಡ್ಕೊಳ್ಳಿ ಬೇಕಾದರೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೆನಪು ಹೋದರೆ 1, 3, 5 ಸೊ ಇದರಲ್ಲೇ ಬರುತ್ತೆ. ಇನ್ನು ಎಕ್ಸ್ಟ್ರಾ ಯಾವುದು ಬರೋಲ್ಲ ನಿಮಗೆ. ನಾನು 200% ಗ್ಯಾರಂಟಿ ಕೊಡ್ತೀನಿ. ಇದರಲ್ಲಿ ಒಂದು 3 ಮಾರ್ಕ್ಸ್ಗೆ ದೋಹೆ ಬಂದೇ ಬರುತ್ತೆ. 3 ದೋಹೆದಲ್ಲಿ ಒಂದು ದೋಹೆನ ಕೊಡ್ತಾರೆ, ಅದಕ್ಕೆ ನೀವು ಭಾವಾರ್ಥ ಬರೀಬೇಕು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ಒಂದು ಇಂಟರ್ನೆಟ್ ಕ್ರಾಂತಿ ಡಿಯರ್ ಸ್ಟೂಡೆಂಟ್ಸ್. ಎಸ್, ನಾನು ಇಲ್ಲೇ ಬುಕ್ ಇಟ್ಕೊಂಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನಾನು ಬುಕ್ ಇಟ್ಕೊಂಡೆ ನಿಮ್ಗೆ ತೆಗಿತಾ ಇರೋದು ಒಂದು ಇಂಟರ್ನೆಟ್ ಕ್ರಾಂತಿಯಿಂದ ಏನು ಓದ್ಕೊಬೋದು ಅಂದರೆ, ನೀವು ನೋಡಿ ಇಂಟರ್ನೆಟ್ಗೆ ಮತ್ಲಬ್ ಕ್ಯಾ ಹೇ ನೋಡಿ. ನೀವು ಆಲ್ರೆಡಿ ಆನ್ಸರ್ ಓದ್ಕೊಂಡಿರ್ತೀರ, ಜಸ್ಟ್ ಕ್ವಶನ್ ಟಿಕ್ ಮಾಡ್ಕೊಳ್ಳಿ ಬೇಕಂದರೆ ಅದನ್ನು ಓದ್ಕೊಳ್ಳಿ. ನಾನು ನೋಡಿ ರೆಡ್ ಕಲರ್ ಏನು ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ, ಅದಕ್ಕೋಸ್ಕರ ರೆಡ್ ಕಲರಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ ಅದು ಮಾತ್ರ ನೋಡಿ. ಈ ಗವರ್ನೆನ್ಸ್ಗೆ ಕ್ಯಾ ಹೇ ಅದೊಂದು ಓದ್ಕೊಳ್ಳಿ. ಅದಾದಮೇಲೆ ಇಲ್ಲೊಂದು 3ನೇ ಕ್ವಶನ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಏನು, ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೇ ಕೈಸೆ. ಅದಾದಮೇಲೆ ಇಲ್ಲೊಂದಿದೆ ಡಿಯರ್ ಸ್ಟೂಡೆಂಟ್ಸ್, 2ನೇದು ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇ ಲಿಖಿಯೇ. ಸೊ ಇಷ್ಟರಲ್ಲೇ ಬರುತ್ತೆ, ಇನ್ಯಾವುದು ಎಕ್ಸ್ಟ್ರಾ ನೋಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಭಾಗ ಎದಲ್ಲಿ ಇದು ಲಾಸ್ಟ್ ಲೆಸನ್, ಇಮಾನ್ದಾರೋಂಕೆ ಸಮ್ಮೇಳನ, ಇದೊಂದು ಓದ್ಕೊಳ್ಳಿ. ನೋಡಿ ಇದರಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ಲೇಖಕ್ನೆ ಮಂತ್ರಿ ಕೋ ಕ್ಯಾ ಸಮझाए. ಅದಾದಮೇಲೆ 5ನೇದು ಡಿಯರ್ ಸ್ಟೂಡೆಂಟ್ಸ್, ಲೇಖಕ್ನೆ ಕಮ್ರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ. ಅದಾದಮೇಲೆ 6ನೇದು, ಮುಖ್ಯ ಅತಿಥಿಯೋಂಕೋ ಬೇಯಿಮಾನಿ ಕहाँ ದಿಖಾಯಿ ದೇತಿ ಹೇ. ನೋಡಿ ಇಷ್ಟು ನಾವು ಓದ್ಕೊಳ್ಳಿ. ಟೋಟಲ್ 9 ಕೊಟ್ಟಿದ್ದೀನಿ. 9 ಆದಮೇಲೆ ನೆಕ್ಸ್ಟ್ ಇವಾಗ 10ರಿಂದ 17 ಗಂಟೆ ನೆಕ್ಸ್ಟ್ ಕೊಡ್ತೀನಿ. 17 ಆದಮೇಲೆ ಪೂರಕ ವಚನ 3 ಅದ್ರ ನೆಕ್ಸ್ಟ್ ಬರುತ್ತೆ. ಇವಾಗ 9 ಗಂಟೆ ಫುಲ್ ಕೊಟ್ಟಿದ್ದೀನಿ. ಇಷ್ಟೇ ಬರುತ್ತೆ, ಇಷ್ಟರಲ್ಲೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಬರೋಲ್ಲ. ನಾನು ಏನು ರೆಡ್ ಕಲರ್ ಅಂಡರ್ಲೈನ್ ಮಾಡಿದ್ದೀನಿ ಕ್ವಶನ್ಸ್ಗೆ ಅವೇ ಕ್ವಶನ್ಸ್ ಬರುತ್ತೆ. ಸೊ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ವಾಲ್ಯೂಮ್ ಜಾಸ್ತಿ ಇಟ್ಕೊಂಡು ರೆಡ್ ಕಲರ್ ಅಂಡರ್ಲೈನ್ ಮಾಡಿರೋದೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಬರೋಲ್ಲ. ಮತ್ತು ಏನು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದೇ ರೀತಿ ಡಿಯರ್ ಸ್ಟೂಡೆಂಟ್ಸ್, ಎಸ್ ಪ್ರಬಂಧ ಇನ್ನೇನೇನಿದೆಯೋ ಎಲ್ಲನೂ ಹೇಳ್ತಾ ಇದ್ದೀನಿ. ಪ್ರಬಂಧ ಎಲ್ಲನೂ ರೆಡಿ ಮಾಡಿದ್ದೀನಿ ನಿನ್ನೆನೇ. ಸೊ ಅದೆಲ್ಲ ಇವಾಗ ವೀಡಿಯೋ ರೂಪದಲ್ಲಿ ಬರ್ತಾ ಹೋಗುತ್ತೆ. ನೀವು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಡಿಯರ್ ಸ್ಟೂಡೆಂಟ್. ಅದೇ ರೀತಿ ನೋಡಿ, ತುಳಸಿಕೆ ದೋಹೆದಲ್ಲಿ ನಾನು ಹೇಳಿದ್ದೀನಿ 1, 3, 5 ದೋಹೆದಲ್ಲಿ 1, 3, 5 3ರಲ್ಲಿ ಒಂದು 3 ಮಾರ್ಕ್ಸ್ಗೆ 100% ಶೋರ್ ಬರುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ರೆಡ್ ಕಲರ್ ಅಂಡರ್ಲೈನ್ ಮಾಡಿದ್ದು ಮಾತ್ರ ನಾನು, ಯಾಕಂದರೆ ಫೋಟೋ ಹೊಡೆದು ಫೋಟೋ ಸಮೇತ ಹಾಕಿದ್ದೀನಿ. ಬಟ್ ನಾನಿಲ್ಲಿ ರೆಡ್ ಕಲರ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ ಅದನ್ನು ಮಾತ್ರ ಓದ್ಕೊಳ್ಳಿ. ಎಸ್, ಮುಂದಿನ ವರ್ಷಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೇನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.